ಸಮಿತಿಯವರಿರ್ಬೋದು, ನಾನಿರ್ಬೋದು, ಯಾರೇ ಆಗಿರಲಿ, ಅರ್ಚಕರಿರ್ಬೋದು, ನಾವಿಲ್ಲಿ ನೆಪ ಮಾತ್ರ ಅದನ್ನು ಮಾಡಿಸ್ಕೊಳ್ತಾ ಇರೋದು ಅವರು. ಅವ್ರ ಪ್ರೇರಣೆಯಿಂದಲೇ ಅವ್ರಿಗೆ ಯಾಕೆ ಯೋಗ ಮಾಡಿಸ್ಬೇಕು? ನಾವು ಒಂದು ಧಾರ್ಮಿಕ ಸಂಸ್ಥೆ ಆಗಿತ್ಕೊಂಡು, ಟ್ರಸ್ಟ್ ಆಗಿತ್ಕೊಂಡು ಯೋಗ ಮಾಡಿಸೋದ್ರಿಂದ ಏನೋ ಅಯ್ಯೋ ಅಲ್ಲಿ ಇಲ್ಲಿ ಎಲ್ಲ ಕಡೆ ಮಾಡ್ತಾರೆ, ಮಾಡ್ಕೊಳ್ಳಿ ಅಂತ ಇರ್ಬೋದಿತ್ತು. ಬಟ್ ಇಲ್ಲಿ ನಮ್ಮ ಒಂದು ಭಗವಂತನ ಸನ್ನಿಧಿಯಲ್ಲಿ ಅಂಥದ್ದೊಂದು ಆರೋಗ್ಯ ಕಾಳಜಿ ಉಳ್ಳಂಥ ಕಾರ್ಯಕ್ರಮವನ್ನು ಮಾಡಿಸ್ಬೇಕು ಅಂತ ಪ್ರೇರಣೆ ಕೊಟ್ಟರೆ ಯಾರು? ಹೌದು. ಅದು ಯಾವತ್ತೋ ಪ್ರೇರಣೆ ಆಗಿದ್ದಕ್ಕೆ ಕಾರ್ಯರೂಪಕ್ಕೆ ಬರಲಿಕ್ಕೆ ಸೂಕ್ತವಾದಂತಹ ಒಂದು ವಾತಾವರಣವನ್ನು, ಅವಕಾಶವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದು ಯಾರು? ಅವರೇ. ಇದು ಇವತ್ತು ನಿನ್ನೆ ಆಗಿರುವಂಥದ್ದಲ್ಲ ಸಂಕಲ್ಪ. ನಾನು ಎಷ್ಟೋ ಸಲ ಯಾವುದೋ ಒಂದು ಕಡೆ ಹೋಗಿರ್ತೀನಿ, ಮಾತಾಡಿರ್ತೀನಿ, ಕ್ಯಾಂಪ್ ಮಾಡಬೇಕು ಅಂತ ಕೇಳಿರ್ತೀನಿ, ಮಾಡ್ಸೋಣ ಸರ್ ಅಂದಿರ್ತಾರೆ. ಇನ್ನು 3 ವರ್ಷಕ್ಕೋ 4 ವರ್ಷಕ್ಕೋ ಆಮೇಲೆ ಕಾರ್ಯಕ್ರಮ ಆಗಿರ್ತಾರೆ. ಕೇಳಿ ಬಂದು 3 ವರ್ಷ 4 ವರ್ಷ ಬಿಟ್ಟು. ಬಟ್ ಅಲ್ಲಿವರೆಗೂ ಅದು ಕಾಲ ಕೂಡ ಬಂದಿರಲ್ಲ. ಸೊ ಇಲ್ಲೂ ಅಷ್ಟೇ ಅವ್ರ ಸಂಕಲ್ಪ ಯಾವತ್ತಾಗಿತ್ತೋ ಏನೋ ಗೊತ್ತಿಲ್ಲ. ಬಟ್ ನನಗೆ ಅಂದ್ಕೊಳ್ತೀನಿ, ಈಗ ನನ್ನನ್ನೇನು ಒಂದು ವಾರದಿಂದ ಕರೆಸೋದು, ಒಂದು ವಾರದಿಂದ ಆಗಿರೋದಂತೂ ಅಲ್ಲವೇ ಇಲ್ಲ. 6 ತಿಂಗಳಿಂದನೋ, ವರ್ಷದಿಂದನೋ, 2 ವರ್ಷದಿಂದನೋ ಯಾವತ್ತೋ ಅವ್ರ ಮನಸ್ಸಿಗೆ ಬಂದಿದೆ ಇಂಥದ್ದು ಆಗಬೇಕು ಅಂತ. ಅದು ನಿಧಾನವಾಗಿ ಮೊಳಕೆ ಹೊಡೆದು ಈಗ ಕಾರ್ಯರೂಪಕ್ಕೆ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ಇಂತಹ ಒಂದು ಧಾರ್ಮಿಕ ಸಂಸ್ಥೆ ಮೂಲಕ ಇಂತಹ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹಿಸುತ್ತಾ ಇರೋದು ಅವರ ಔದಾರ್ಯತೆ. ಸೊ ಸಮಿತಿಯ ಎಲ್ಲ ಸದಸ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ, ವಿಶೇಷವಾಗಿ ನಮ್ಮ ಅರ್ಚಕರು